ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದ ಕುರಿತಾಗಿ ತಿಳಿದುಕೊಳ್ಳೋಣ. ಅಧ್ಯಾಯ 1. ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆ, ಕಾರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸಾರ್ ಕದನ, ದ್ವಿಪ್ರಭುತ್ವ ನೀತಿ, ಬ್ರಿಟಿಷರ ಆಕ್ರಮಣ ನೀತಿ. ಈ ಅಂಶಗಳ ಕುರಿತಾಗಿ ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ, ಅದು ಚಿತ್ರ ಸಮೇತವಾಗಿ. ಆತ್ಮೀಯ ಸ್ನೇಹಿತರೆ, ನಿಮಗೆ ಇಲ್ಲಿ ಒಂದು ಡಿಸ್ಕ್ಲೈಮರ್ ಹೇಳ್ತೀವಿ. ಈ ಒಂದು ಪಾಠವನ್ನು ನಮ್ಮ ಕನ್ನಡ ಮೀಡಿಯಂನಲ್ಲಿ ಓದುತ್ತಿರುವಂತಹ ಸಮಾಜ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದೆ. ಇದಕ್ಕಾಗಿ AI ಸಹಾಯವನ್ನು ಪಡೆಯಲಾಗಿದೆ ಮತ್ತು AI ಆಗಿರುವುದರಿಂದಾಗಿ ಕೆಲವೊಂದು ಅಕ್ಷರಗಳು, ಕಾಗುಣಿತ ದೋಷಗಳು ಅಲ್ಲಿ ಇಲ್ಲಿ ನುಸುಳಿವೆ. ಅದನ್ನು ಸರಿಪಡಿಸೋದಕ್ಕೆ ನಾವು ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಆದರೂ ಸಹ ಅಲ್ಲಿ ಇಲ್ಲಿ 1-2 ಉಳ್ಕೊಂಡಿರ್ತವೆ. ದಯವಿಟ್ಟು ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿ. ಪಾಠಕ್ಕೆ ಹೋಗೋಣ, ತಡ ಮಾಡೋದು ಬೇಡ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಇದ್ದವು. ಅದು ಇವತ್ತು ನಿನ್ನೆಯದಲ್ಲ, ಪ್ರಾಚೀನ ಕಾಲದಿಂದಲೂ, ಅಂದರೆ ಒಂದು ರೋಮನ್ ಸಾಮ್ರಾಜ್ಯದ ಕಾಲದಿಂದಲೂ ಸಹ ಭಾರತ ಮತ್ತು ಯುರೋಪಿನ ನಡುವೆ ವಾಣಿಜ್ಯ ಸಂಬಂಧಗಳು ಇದ್ದವು. ವಾಣಿಜ್ಯ ಸಂಬಂಧಗಳಿಗೆ ಕಾರಣವಾಗಿದ್ದು ಇದೇ ಅಂಶಗಳು: ಮಸಾಲೆ ಪದಾರ್ಥಗಳು. ಅದರಲ್ಲೂ ಪ್ರಮುಖವಾಗಿ ಭಾರತದ ಸಾಂಬಾರ್ ಪದಾರ್ಥಗಳಾದಂತಹ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು. ಯಾಕೆ ಇತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ಈ ಮಸಾಲೆ ಪದಾರ್ಥಗಳು ಬೆಳೀತಾ ಇರಲಿಲ್ಲ. ಮಧ್ಯಕಾಲದಲ್ಲಿಯೂ ಸಹ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರಿಯಿತು. ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಇದನ್ನ ಚಕ್ಕೆ ಎಂದು ಸಹ ಕರೀತಾರೆ, ಏಲಕ್ಕಿ, ಶುಂಠಿ. ಈ ಒಂದು ಪದಾರ್ಥಗಳಿಗೆ ಯುರೋಪಿನಲ್ಲಿ ಭಾರೀ ಬೇಡಿಕೆ ಇತ್ತು, ಸರಿನಾ? ಅದು ಯಾಕೆ ಇತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ಚಳಿಗಾಲದ ಪ್ರದೇಶ ಅದು. ಈ ಮಸಾಲೆ ಪದಾರ್ಥಗಳು ಅಲ್ಲಿ ಬೆಳೆಯಲು ಆಗುತ್ತಿರಲಿಲ್ಲ. ಜೊತೆಗೆ ಅಲ್ಲಿ ಚಳಿ ಹೆಚ್ಚಾಗಿದ್ದ ಕಾರಣದಿಂದಾಗಿ ಅವರ ನಾಲಿಗೆ ರುಚಿ ಕೇಳುತ್ತಾ ಇತ್ತು. ಅವರಿಗೆ ಖಾರ ಬೇಕಾಗಿತ್ತು. ಅವರಿಗೆ ಯಾವುದೇ ಕೆಡದೆ ಸುಮಾರು ತಿಂಗಳುಗಳ ಕಾಲ ಸಂಗ್ರಹಿಸಿ ಇಟ್ಟುಕೊಳ್ಳಬಹುದಾದಂತಹ ಮಸಾಲೆ ಪದಾರ್ಥಗಳು ಬೇಕಾಗಿದ್ದವು. ಈ ಎಲ್ಲ ಮಸಾಲೆ ಪದಾರ್ಥಗಳಿಗೂ ಆ ಒಂದು ಗುಣ ಇತ್ತು. ಅದಕ್ಕೋಸ್ಕರವಾಗಿ ಯುರೋಪಿನಲ್ಲಿ ನಮ್ಮ ಮಸಾಲೆ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಅಥವಾ ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿಂದ ಇಟಲಿಯ, ಅಂದರೆ ರೋಮನ್ ಸಾಮ್ರಾಜ್ಯದ ಭಾಗವಾಗಿದ್ದಂತಹ ಇಟಲಿಯ ದೇಶದ ವರ್ತಕರು ಅವುಗಳನ್ನು ಕೊಂಡುಕೊಂಡು ಹೋಗಿ ಯುರೋಪಿನ ಇತರ ದೇಶಗಳಲ್ಲಿ ಅದನ್ನು ಮಾರುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ನಗರ ಒಂದು ಬಂದರು ನಗರ ಮತ್ತು ಅದಕ್ಕೆ ನಾವು ಒಂದು ಲ್ಯಾಂಡ್ ರೋಡ್ ಅಥವಾ ಭೂಮಾರ್ಗದ ಮೂಲಕವಾಗಿ ಸಹ ಅದನ್ನು ಹೋಗಿ ತಲುಪಬಹುದಾಗಿತ್ತು. ಆ ಒಂದು ಬಂದರು ಮತ್ತು ಭೂಮಾರ್ಗಕ್ಕೆ ಸಹ ಅನುಕೂಲಕರವಾಗಿದ್ದಂತಹ ಒಂದು ನಗರ ಅದು ಏಷ್ಯಾ ಮತ್ತು ಯುರೋಪಿನ ಕೊಂಡಿಯಾಗಿತ್ತು. ಅದೊಂದು ರೀತಿ ಸೇತುವೆ ಥರ, ಈ ಎರಡೂ ಒಂದು ಖಂಡಗಳ ನಡುವೆ ಒಂದು ಸೇತುವೆ ರೀತಿಯಲ್ಲಿ ಕೆಲಸ ಮಾಡುತ್ತಿತ್ತು. ಇಲ್ಲಿ ನೋಡಿ, ನಮ್ಮ ಭಾರತ ಈ ಒಂದು ಭಾಗ ಇದೆಯಲ್ಲ, ಇದೇ ಇವತ್ತು ಇಸ್ತಾನಬುಲ್ ಅಂತ ಕರೀತಾರೆ. ಅದನ್ನು ಮೊದಲು ಕಾನ್ಸ್ಟಾಂಟಿನೋಪಲ್ ನಗರ ಎಂದು ಕರೆಯಲಾಗುತ್ತಿತ್ತು. ಕೊಚ್ಚಿನ್ನಿಂದ ನಾವು ಇಸ್ತಾನಬುಲ್ ಅನ್ನು ತಿಳಿದುಕೊಂಡ್ರೆ ಸುಮಾರು 7298 ಕಿಲೋಮೀಟರ್ ಇದೆ. ಅಂದರೆ ಭಾರತದಿಂದ ಏನಿಲ್ಲ ಎಂದರೂ ಸರಿಸುಮಾರು ಒಂದು 6500 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾನ್ಸ್ಟಾಂಟಿನೋಪಲ್ ನಗರ, ಅಲ್ಲಿಗೆ ನಮ್ಮ ಮಸಾಲೆ ಪದಾರ್ಥಗಳು, ಸಾಂಬಾರ್ ಪದಾರ್ಥಗಳು ಹೋಗುತ್ತಿದ್ದವು. ಹೇಗೆ ಹೋಗುತ್ತಿದ್ದವು? ಈ ರೀತಿ ಒಂಟೆಗಳ ಮೇಲೆ, ಕತ್ತೆಗಳ ಮೇಲೆ, ಕುದುರೆಗಳ ಮೇಲೆ ಅಥವಾ ಬಂಡಿಗಳು ಅಥವಾ ಹಡಗುಗಳಲ್ಲೂ ಸಹ ಮಸಾಲೆ ಪದಾರ್ಥಗಳು ಹೋಗುತ್ತಿದ್ದವು. ನೋಡಿ, ಈ ರೀತಿ ಕ್ಯಾರವಾನ್ಗಳಿತ್ತು. ಆ ಕ್ಯಾರವಾನ್ಗಳಲ್ಲಿ ಮಸಾಲೆ ಪದಾರ್ಥಗಳನ್ನು ಸಾಗಿಸಲಾಗುತ್ತಿತ್ತು. ಅದೊಂದು ದೊಡ್ಡ ಸಾಮ್ರಾಜ್ಯ. ಆ ಒಂದು ವ್ಯಾಪಾರ ಸಾಮ್ರಾಜ್ಯ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಕಾವಲು ಭಟರು, ಅಡಿಗೆಯವರು, ಒಂಟೆ ಮೇಯಿಸುವವರು, ಕತ್ತೆಗಳನ್ನು ಮೇಯಿಸುವವರು, ಕುದುರೆಗಳನ್ನು ಓಡಿಸುವವರು, ಅವರೆಲ್ಲರೂ ಸಹ ಈ ರೀತಿ ಗುಂಪಾಗಿ ಬಂದು ನಮ್ಮ ಬಳಿ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಆ ಕಡೆ ಯುರೋಪಿಗೆ ತಲುಪಿಸುತ್ತಿದ್ದರು, ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕವಾಗಿ. ಅದು ನೋಡಿ, ಇಲ್ಲಿ ಒಂದು ಚಿತ್ರ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಭಾರತದಲ್ಲಿ ಮಸಾಲೆ ಪದಾರ್ಥಗಳು ಬೆಳೀತಾ ಇದ್ವು. ಇಲ್ಲಿ ಒಂದು ಸಿಲ್ಕ್ ರೋಡ್ ಅಂತ ಇತ್ತು, ಅದೊಂದು ಭೂಮಾರ್ಗ, ಸರಿನಾ? ಆ ಸಿಲ್ಕ್ ರೋಡ್ ಮೂಲಕವಾಗಿ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸಲಾಗುತ್ತಿತ್ತು. ಇದರಲ್ಲಿ ಏಕಸ್ವಾಮ್ಯವನ್ನು ಮೆರೆದವರು ಯಾರಪ್ಪ ಅಂತ ಹೇಳಿದ್ರೆ, ಇಟಲಿಯ ವರ್ತಕರು. ಈ ನಮ್ಮ
ಅರಬ್ ವ್ಯಾಪಾರಿಗಳು ಬಂದು ಭಾರತದಲ್ಲಿ, ಚೀನಾದಲ್ಲಿ, ಏಷ್ಯಾದ ಇತರ ದೇಶಗಳಲ್ಲಿ ತೆಗೆದುಕೊಂಡು ಈ ಒಂದು ಸಿಲ್ಕ್ ರೋಡ್ ಮೂಲಕವಾಗಿ ತೆಗೆದುಕೊಂಡು ಹೋಗಿ ಅದನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿ ಅದನ್ನು ತೆಗೆದುಕೊಂಡು ಅದನ್ನು ಯುರೋಪಿನಲ್ಲಿ ಮಾರುವಂತಹ ಒಂದು ವರ್ಗ ಇತ್ತು. ಅವರು ಇಟಲಿಯ ವರ್ತಕರು. ಈ ಇಟಲಿಯ ವರ್ತಕರು ಅದನ್ನು ತೆಗೆದುಕೊಂಡೋಗಿ ಮಾರ್ತಾ ಇದ್ರು. ಅವರು ಈ ಒಂದು ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ್ದರು. ಸರಿ, ಇಟಲಿಯ ವರ್ತಕರು ತೆಗೆದುಕೊಂಡೋಗಿ ಮಾರ್ತಾ ಇದ್ರು. ಅವರಿಗೆ ಅಪಾರವಾದಂತಹ ಲಾಭ ಬರ್ತಾ ಇತ್ತು. ಎಲ್ಲವೂ ನಡೀತಾ ಇದ್ದಿದ್ದು ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ. ಹಾಗಾಗಿ ಅದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು. ನೀವು ಯುರೋಪಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಬೇಕು ಎಂದರೆ ನೀವು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕವಾಗಿ ಮಾಡಬೇಕಾಗಿತ್ತು. ಅಷ್ಟು ಪ್ರಸಿದ್ಧಿ ಮತ್ತು ಅಷ್ಟು ಆಯಕಟ್ಟಿನ ಜಾಗವನ್ನು ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಪಡೆದಿತ್ತು. ಸರಿ, ಎಲ್ಲವೂ ಚೆನ್ನಾಗಿತ್ತು. ಕಾನ್ಸ್ಟಾಂಟಿನೋಪಲ್ ನಗರ ಖುಷಿಯಾಗಿತ್ತು. ಅರಬ್ ವ್ಯಾಪಾರಿಗಳು ತೆಗೆದುಕೊಂಡು ಹೋಗಿ ಅಲ್ಲಿ ಮಾರ್ತಾಯಿದ್ರು. ಇಟಲಿಯ ವ್ಯಾಪಾರಿಗಳು ಅತಿ ಹೆಚ್ಚು ಲಾಭ ಗಳಿಸ್ತಾ ಇದ್ರು. ಇದು ಹೀಗೇ ಇದ್ದರೆ ಇತಿಹಾಸ ನಿರ್ಮಾಣ ಆಗಲ್ಲ. ಇತಿಹಾಸ ನಿರ್ಮಾಣ ಆಗಬೇಕು ಎಂದರೆ ಅಲ್ಲಿ ಏನಾದರೂ ಒಂದು ನಡೆಯಬೇಕು. ಇಷ್ಟು ಆಯಕಟ್ಟಿನ ಜಾಗದಲ್ಲಿರುವಂತಹ ಈ ಒಂದು ನಗರವನ್ನು ವಶಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಸುಮಾರು ಜನ ಕಾಯ್ತಾ ಇದ್ರು. ಆಗ ನಡೆದದ್ದೇ ಒಂದು ಐತಿಹಾಸಿಕ ಘಟನೆ. ಆ ಒಂದು ಘಟನೆ ಪ್ರಪಂಚದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿತ್ತು. ಯಾವುದು ಆ ಘಟನೆ? ಆ ಘಟನೆಯೇ ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಏಷ್ಯಾ ಮತ್ತು ಯುರೋಪಿನ ನಡುವೆ ಇದ್ದಂತಹ ಸೇತುವೆ, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು, ಆ ಒಂದು ನಗರವನ್ನು ವಶಪಡಿಸಿಕೊಳ್ಳುವಂತಹ ಒಂದು ಯುದ್ಧ ನಡೆದು ಹೋಯಿತು. ಕಾನ್ಸ್ಟಾಂಟಿನೋಪಲ್ ನಗರದ ವಶ ಅಥವಾ ಕಾನ್ಸ್ಟಾಂಟಿನೋಪಲ್ನ ಪತನ ಎಂದು ಇತಿಹಾಸ ನೆನಪಿಟ್ಟುಕೊಳ್ಳುವಂತಹ ಆ ಒಂದು ಘಟನೆ ಯಾವಾಗ ನಡೆಯಿತು? ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿದ್ದವು. 1453ರಲ್ಲಿ, ಅಂಡರ್ಲೈನ್ ಮಾಡ್ಕೊಳ್ಳಿ, 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಏಷ್ಯಾದ ವ್ಯಾಪಾರ ಅಥವಾ ಅರಬ್ ವ್ಯಾಪಾರಿಗಳು ನಡೆದುಕೊಂಡು ಹೋಗ್ತಾ ಇದ್ದಿದ್ದು ಟರ್ಕಿ ದೇಶದ ಮೇಲೆ. ಅದನ್ನು ಇವಾಗ ತುರ್ಕಿಯೇ ಎಂದು ಕರೆಯುತ್ತಾರೆ. ಆ ಒಂದು ತುರ್ಕಿ ದೇಶದ ಮೂಲಕವಾಗಿ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಹೋಗ್ತಾ ಇದ್ದರು. ಅದನ್ನು ನೋಡ್ತಾ ಇದ್ದಂತಹ ಆಟೋಮನ್ ಟರ್ಕರು ಒಂದಲ್ಲ ಒಂದು ದಿನ ಈ ನಗರ ನಮ್ಮ ಕೈವಶವಾಗಬೇಕು, ಈ ನಗರ ನಮ್ಮ ಕೈವಶವಾದರೆ ಇಡೀ ಒಂದು ಯುರೋಪಿನ ಒಂದು ವ್ಯವಹಾರಗಳೆಲ್ಲ ನಮ್ಮ ಕೈಯಲ್ಲಿ ಇರುತ್ತವೆ ಎಂದು ಯೋಚನೆ ಮಾಡಿದರು. ಅದಕ್ಕೋಸ್ಕರವಾಗಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ವಶಪಡಿಸಿಕೊಂಡ ಮೇಲೆ ಎಲ್ಲವೂ ಸರಿ ಇರಲಿಲ್ಲ. ಅಲ್ಲಿ ಕೆಲವೊಂದು ಬದಲಾವಣೆಗಳು ಬಂತು. ದುರಾಸೆ ಮನೆ ಮಾಡಿತು. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರ ಆ ನಗರವನ್ನು ಸಂಧಿಸುವಂತಹ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಅದು ಭೂಮಾರ್ಗವಾಗಿರ್ಬೋದು ಅಥವಾ ಜಲಮಾರ್ಗವಾಗಿರ್ಬೋದು, ಎಲ್ಲ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೊರಟು ಹೋದವು. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಅಯ್ಯೋ, ಇಲ್ಲಿ ವ್ಯಾಪಾರ ಮಾಡೋದಕ್ಕಿಂತ ಮನೆಯಲ್ಲಿ ಕುಳಿತುಕೊಳ್ಳುವುದು ವಾಸಿ ಎಂದು ವ್ಯಾಪಾರಿಗಳು ಆಲೋಚನೆ ಮಾಡಿದರು. ಅರಬ್ಬರಿಗೂ ಲಾಭ ಇಲ್ಲ, ಇಟಲಿಯವರಿಗೂ ಲಾಭ ಇಲ್ಲ. ಲಾಭ ಸಿಕ್ಕಿದ್ದು ಮಾತ್ರ ಒಬ್ಬರಿಗೆ, ಅದು ಆಟೋಮನ್ ಟರ್ಕರಿಗೆ. ಸರಿ, ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲಾರಂಭಿಸಿದರು. ಯಾಕೆ ಕೈ ಕಟ್ಕೊಂಡು ಕೂತಿದ್ದೀರಾ? ನಡೀರಿ, ಒಂದು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಿ ನಮ್ಮ ವ್ಯಾಪಾರನ ನಾವೇ ಮಾಡಿಕೊಳ್ಳೋಣ. ಯಾಕೆ ಅವರನ್ನು ನಾವು ನಂಬಬೇಕು? ಯಾಕೆ ಅವರ ಕೈಗೆ ನಮ್ಮ ಜುಟ್ಟನ್ನು ಕೊಡಬೇಕು ಎಂದು ಅಲ್ಲಿರುವಂತಹ ರಾಜರು ಅಲ್ಲಿರುವಂತಹ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ ನೀಡಲು ಶುರು ಮಾಡಿದರು. ಅದೇ ಸಮಯಕ್ಕೆ ಈ ಒಂದು ಬೆಳವಣಿಗೆಗೆ ಪೂರಕವಾಗುವ ಹಾಗೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದಂತಹ ದಿಕ್ಸೂಚಿ, ಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ, ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದುಗಳು ನೆರವಿಗೆ ಬಂದವು. ನಮ್ಮ ನಾವಿಕರಿಗೆ ಇವೆಲ್ಲವೂ ನೆರವಿಗೆ ಬಂದವು. ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಆಸ್ಟ್ರೋಲೋಬ್ ಅಂತ ಹೇಳ್ಬಿಟ್ಟು, ಇದು ದಿಕ್ಕನ್ನು ತಿಳಿದುಕೊಳ್ಳಲು ಬಳಸುವಂತಹ ಒಂದು
ಸಾಧನ. ಸಮುದ್ರದ ಮೇಲೆ ಹೋಗ್ತಾ ಇರಬೇಕಾದ್ರೆ ಎಲ್ಲ ಕಡೆನೂ ನೀರಿರುತ್ತೆ, ಎಲ್ಲ ದಿಕ್ಕೂ ಒಂದೇ ರೀತಿ ಇರುತ್ತೆ. ಆದರೆ ನಾವು ಯಾವ ದಿಕ್ಕಿಗೆ ಹೋಗಬೇಕು, ಪೂರ್ವಕ್ಕೆ ಹೋಗಬೇಕು, ಪಶ್ಚಿಮಕ್ಕೆ ಹೋಗಬೇಕು ಎಂದು ತಿಳಿಯುವುದಿಲ್ಲ. ಹಾಗಾಗಿ ಅವರಿಗೆ ಗೊತ್ತಿದ್ದದ್ದೆಲ್ಲ ಒಂದೇ, ಒಂದು ಧ್ರುವ ನಕ್ಷತ್ರ, ಸೂರ್ಯ ಹುಟ್ಟುವ ಜಾಗ, ಸೂರ್ಯ ಮುಳುಗುವ ಜಾಗ ಮತ್ತು ಆಕಾಶದಲ್ಲಿ ಕಾಣಿಸುವಂತಹ ಗ್ರಹ ತಾರೆಗಳು, ಇವುಗಳನ್ನೇ ಇಟ್ಟುಕೊಂಡು ದಿಕ್ಕನ್ನು ನಿರ್ಧರಿಸುವಂತಹ ಒಂದು ಸಾಧನ ಇದು. ನೀವು ಕೇಳ್ಬೋದು, ಹೊಸ ಜಲಮಾರ್ಗಗಳನ್ನು ಯಾಕೆ ಹುಡುಕಬೇಕಾಗಿತ್ತು ಎಂದು. ಹಳೆಯ ಜಲಮಾರ್ಗಗಳು ಇತ್ತು. ಆ ಹಳೆಯ ಜಲಮಾರ್ಗಗಳು ತಮ್ಮದೇ ಆದಂತಹ ಇತಿಮಿತಿಯಲ್ಲಿತ್ತು. ಆಗಿನ ಕಾಲದಲ್ಲಿ, ಅಂದರೆ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರದ ವಶಕ್ಕಿಂತ ಮೊದಲು ಇದ್ದಂತಹ ಜಲಮಾರ್ಗಗಳೆಲ್ಲವೂ ಭೂಮಿಗೆ ಸಮೀಪದಲ್ಲಿ ಹಾದು ಹೋಗುತ್ತಿದ್ದಂತಹ ಜಲಮಾರ್ಗಗಳು. ಅಂದರೆ ಸುಮಾರು ಒಂದು ತೀರದಿಂದ 10 ಕಿಲೋಮೀಟರ್ವರೆಗೂ ಹೋಗ್ತಾ ಇದ್ರು. ಆ 10 ಕಿಲೋಮೀಟರ್ ದೂರದಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಾಗೆ ತೀರಕ್ಕೆ ಹತ್ತಿರವಾಗಿಯೇ ಚಲಿಸಿಕೊಂಡು ಹೋಗಬೇಕಾಗಿತ್ತು. ಅವರು ತೀರಕ್ಕೆ ಹತ್ತಿರವಾಗಿಯೇ ಅವರು ಓಡಾಟಗಳನ್ನು ನಡೆಸ್ತಾ ಇದ್ದರು. ಯಾಕಪ್ಪ ಅಂದರೆ ಅಲ್ಲಿ ಆಹಾರ ಮತ್ತು ನೀರಿನ ಕೊರತೆ ಇತ್ತು. ಅವುಗಳನ್ನು ಸಂಗ್ರಹಿಸಿಡೋದಕ್ಕೆ ಅವರ ಹತ್ರ ಅವಶ್ಯಕತೆ ಇದ್ದಂತಹ ಯಂತ್ರೋಪಕರಣಗಳು ಇರಲಿಲ್ಲ. ಆಹಾರ ಹಾಳಾಗ್ತಾ ಇತ್ತು, ನೀರು ಸಿಗ್ತಾ ಇರಲಿಲ್ಲ. ಹಾಗಾಗಿ ಅವರು ತೀರಕ್ಕೆ ಸಮೀಪವಾಗಿ ಈ ರೀತಿ ಹೋಗ್ತಾ ಇದ್ರು, ತೀರಕ್ಕೆ ಸಮೀಪವಾಗಿ. ಅದಕ್ಕಿಂತ ಇನ್ನೊಂದು ಅವರಿಗೆ ಒಂದು ಮೂಢನಂಬಿಕೆ ಇತ್ತು. ಆ ಮೂಢನಂಬಿಕೆ ಏನಪ್ಪ ಅಂತ ಹೇಳಿದ್ರೆ, ಪ್ರಪಂಚ ಸಮತಟ್ಟಾಗಿದೆ, ವರ್ಲ್ಡ್ ಈಸ್ ಫ್ಲಾಟ್ ಅಂತ ಹೇಳ್ಬಿಟ್ಟು. 10 ಕಿಲೋಮೀಟರ್ 15 ಕಿಲೋಮೀಟರ್ಗಿಂತ ಮುಂದೆ ನಾವೇನಾದರೂ ಸಮುದ್ರದಲ್ಲಿ ಹೋದ ಅಂತ ಹೇಳಿದ್ರೆ ನಮ್ಮ ಹಡಗುಗಳು ಈ ರೀತಿ ಕೆಳಗಡೆ ಬಿದ್ದೋಗ್ತವೆ. ಯಾಕಪ್ಪ ಅಂದರೆ ಸೂರ್ಯನು ಮುಳುಗ್ತಾನೆ, ಚಂದ್ರನು ಮುಳುಗ್ತಾನೆ, ಇನ್ನು ನಮ್ಮ ಹಡಗುಗಳು ಮುಳುಗುವುದಿಲ್ಲವೇ ಎನ್ನುವಂತಹ ಒಂದು ಮೂಢನಂಬಿಕೆ ಇತ್ತು. ಅದಕ್ಕೆ ನಮ್ಮ ಭೂಮಿ ಗುಂಡಾಗಿದೆ, ಗೋಳಾಕಾರದಲ್ಲಿದೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಅವರು ಅಂದ್ಕೊಂಡಿದ್ದು ಭೂಮಿ ಚಪ್ಪಟೆಯಾಗಿದೆ ಎಂದು. ಅದಕ್ಕಾಗಿ ಅವರು ಹೆಚ್ಚಿನ ಒಂದು ದೂರಕ್ಕೆ ಹೋಗ್ತಾ ಇರಲಿಲ್ಲ ಇಂದಿನ ಕಾಲದಲ್ಲಿ. ಸರಿ, ಆಯಿತು, ಭಾರತಕ್ಕೆ ಹೊಸ ಜಲಮಾರ್ಗ ಹುಡುಕಲೇಬೇಕಾಗಿರುವಂತಹ ಪರಿಸ್ಥಿತಿಗೆ ಬಂದಿದೆ. ಅತಿ ಹೆಚ್ಚು ತೆರಿಗೆಗಳನ್ನು ಕಟ್ಟೋದಕ್ಕಾಗಲ್ಲ. ಆವಾಗ ಲಿಸ್ಬನ್, ಪೋರ್ಚುಗಲ್ನಲ್ಲಿರುವಂತಹ ಲಿಸ್ಬನ್ ನಗರದಿಂದ ಹೊರಟಂತಹ ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮನು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಡ್ ಎಂಬಲ್ಲಿಗೆ ಬಂದು ತಲುಪಿದನು. ಆ ಮೂಲಕ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದನು. ಇವನೇನಾದರೂ ಭಾರತಕ್ಕೆ ಬರಲಿಲ್ಲ ಅಂದರೆ ಭಾರತದ ಇತಿಹಾಸ ಬೇರೆ ಥರ ಇರ್ತಾ ಇತ್ತು. ನೋಡಿ, ಇಲ್ಲಿದೆಯಲ್ಲ ಲಿಸ್ಬನ್. ಈ ಲಿಸ್ಬನ್ನಿಂದ ಹೊರಟ ಆರೋ ಮಾರ್ಕ್ ಇರೋದೆಲ್ಲವೂ ಸಹ ಅವನು ಭಾರತಕ್ಕೆ ಬಂದಂಥ ದಿಕ್ಕು. ಸರಿನಾ? ಆ ಒಂದು ಮಾರ್ಗವನ್ನು ಸೂಚಿಸುತ್ತೆ. ಆ ಆರೋ ಮಾರ್ಕು ವಾಪಸ್ ಹೋಗುವಂಥ, ಇದು ನೋಡಿ, ವಾಪಸ್ ಹೋದಂತಹ ಒಂದು ದಾರಿ. ಇದು ಭಾರತಕ್ಕೆ ಬಂದಂತಹ ಒಂದು ಮಾರ್ಗ. ಅಲ್ಲಿಂದ ಎಲ್ಲಿಗೆ ಬರ್ತಾನೆ? ಕಾಪಡ್ ಎನ್ನುವಂತಹ ಒಂದು ಜಾಗಕ್ಕೆ ಬರ್ತಾನೆ ವಾಸ್ಕೋ ಡ ಗಾಮ. ವಾಸ್ಕೋ ಡ ಗಾಮನು ಕಂಡುಹಿಡಿದ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಮಾರ್ಪಟ್ಟಿತು. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರಾದರು. ವಾಸ್ಕೋ ಡ ಗಾಮ ಬಂದ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಮತ್ತು ಆ ಜಲಮಾರ್ಗವನ್ನು ತಮ್ಮ ದೇಶದವರ ಜೊತೆಗೆ ಹಂಚಿಕೊಂಡ. ಹೀಗೆ ಭಾರತ ಮತ್ತು ಯುರೋಪ್ ನಡುವೆ ಕಡಿದು ಹೋಗಿದ್ದಂತಹ ವ್ಯಾಪಾರ ಸಂಬಂಧ ಮತ್ತೆ ಚಿಗುರಲು ಈ ಒಬ್ಬ ವಾಸ್ಕೋ ಡ ಗಾಮ ಕಾರಣನಾದ. ನಿಮಗಿದು ತಿಳಿದಿರಲಿ, 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುವಂತೆ ಭೂಮಿ ಹಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲಕರವಾಗುವಂತೆ ಭಾರೀ ಕಾಲುವೆಯನ್ನು ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಯಿತು. ಮೊದಲು ಇದ್ದದ್ದು ಒಂದು ಸಣ್ಣದಾಗಿದ್ದಂತಹ ಒಂದು ಜಲಮಾರ್ಗ. ಈ ಜಲಮಾರ್ಗವನ್ನು ಇಲ್ಲಿ ಕಡಿದು ಹೋಗ್ತಾ ಇತ್ತು. ಈ ಜಲಮಾರ್ಗ ಇಲ್ಲಿವರೆಗೂ ಬರ್ತಾ ಇತ್ತು ಮತ್ತು ಇಲ್ಲಿವರೆಗೂ ಬರ್ತಾ ಇತ್ತು. ಆದರೆ ಇದರ ಮಧ್ಯೆ 193 ಕಿಲೋಮೀಟರಿಂದ ಒಂದು 195 ಕಿಲೋಮೀಟರ್ವರೆಗೂ ಇದ್ದಂತಹ ಒಂದು ಜಾಗ ಈ ಜಲಮಾರ್ಗವನ್ನು ತುಂಡರಿಸಿಬಿಡ್ತಾ ಇತ್ತು. ಆ ಒಂದು ಜಲಮಾರ್ಗ ಏನಾದರೂ ನಾವು ನಿರ್ಮಾಣ ಮಾಡಿದರೆ ಒಂದು ಸುಮಾರು ದೂರದ ಪ್ರಯಾಣವನ್ನು ನಾವು ಸೇವ್ ಮಾಡ್ಬೋದಾಗಿತ್ತು, ಉಳಿಸ್ಬೋದಾಗಿತ್ತು, ದಿನಗಳನ್ನು ಉಳಿಸ್ಬೋದಾಗಿತ್ತು, ಖರ್ಚುಗಳನ್ನು ಉಳಿಸಬಹುದಾಗಿತ್ತು, ವೆಚ್ಚಗಳನ್ನು ಉಳಿಸಬಹುದಾಗಿತ್ತು, ಶ್ರಮವನ್ನು ಉಳಿಸಬಹುದಾಗಿತ್ತು. ಅದಕ್ಕೋಸ್ಕರ ಸೂಯೆಜ್ ಅನ್ನುವಂತಹ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಿದರು. ಪ್ರಪಂಚ ಇತಿಹಾಸದಲ್ಲಿ ಈ ಒಂದು ಕಾಲುವೆ ನಿಜಕ್ಕೂ ಒಂದು ರೋಚಕ ಅಧ್ಯಾಯ. ಈ ಕಾಲುವೆ ನಿರ್ಮಾಣ ಆದ ನಂತರ ವ್ಯಾಪಾರ ವಹಿವಾಟುಗಳು ತುಂಬ ಚೆನ್ನಾಗಿ ನಡೆದವು. ನೋಡಿ,
ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಮೆಡಿಟೇರಿಯನಿಯನ್ ಸೀಯಿಂದ ಗಲ್ಫ್ ಆಫ್ ಸೂಯಜ್ಗೆ ಕಂಟೈನರ್ ಶಿಪ್ಗಳು ಹೋಗೋದಕ್ಕೆ ಇದು ನೆರವಾಗುತ್ತದೆ. ಇದೊಂದು ಸಣ್ಣ ಕಾಲುವೆ ಅಂತ ಹೇಳಿದ್ರೆ ಹಡಗುಗಳು ಹೋಗುವುದಕ್ಕೆ ಅನುಕೂಲಕರವಾಗಿರುವಂತಹ ಒಂದು ಕಾಲುವೆನ ನಿರ್ಮಾಣ ಮಾಡಲಾಯಿತು. ಈ ಕಾಲುವೆ ನಿರ್ಮಾಣವಾಗುವುದಕ್ಕೆ ಮೊದಲು ವಾಸ್ಕೋಡ ಗಾಮ ಬಳಸಿದಂತಹ ಈ ಒಂದು ಮಾರ್ಗವನ್ನೇ ನಾವಿಕರು ಬಳಸಬೇಕಾಗಿತ್ತು. ಆದರೆ ಅದನ್ನು ಸುಲಭ ಮಾಡೋದಕ್ಕೋಸ್ಕರ ಈ ಒಂದು ಸೂಯಜ್ ಕಾಲುವೆಯನ್ನು ನಿರ್ಮಾಣ ಮಾಡಿದರು. ಇದರಿಂದ ಸುಮಾರು ದೂರ ಪ್ರಯಾಣ ಮಾಡುವುದು ಕಡಿಮೆ ಆಯಿತು. ಯುರೋಪಿನ ವ್ಯಾಪಾರಿ ಕಂಪನಿಗಳು ಪೋರ್ಚುಗೀಸರ ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡಂತಹ ಯುರೋಪಿನ ಡಚ್, ಇಂಗ್ಲಿಷ್ ಮತ್ತು ಫ್ರೆಂಚ್ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬಂದರು. ಈ ಬೆಳವಣಿಗೆಯು ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡ ಭಾರತವಲ್ಲದೆ ಅದನ್ನು ವಸಾಹತು ಆಗಿ ಪರಿವರ್ತಿಸಿದ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲಾಯಿಸಿತು. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಇವರೆಲ್ಲರೂ ಸಹ ಭಾರತಕ್ಕೆ ಬಂದರು. ಇವರು ಭಾರತಕ್ಕೆ ಬಂದಿದ್ದರಿಂದ ಭಾರತದ ಇತಿಹಾಸವೂ ಸಹ ಬದಲಾಯಿತು ಮತ್ತು ಇವರು ಭಾರತಕ್ಕೆ ಬಂದಿದ್ದರಿಂದ ಆ ರಾಷ್ಟ್ರಗಳ ಇತಿಹಾಸ ಸಹ ಬದಲಾಗಿ ಹೋಯಿತು. ಆತ್ಮೀಯ ಸ್ನೇಹಿತರೆ, ಇಂದಿಗೆ ಈ ಪಾಠವನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ಭಾಗದಲ್ಲಿ ಡಚ್ಚರು, ಮಾರ್ತಾಂಡವರ್ಮ, ಇಂಗ್ಲಿಷರು ಮುಂತಾದ ಅಂಶಗಳ ಕಡೆಗೆ ಗಮನ ಹರಿಸೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ಪೀಡ್ ಆಯಿತಾ ಅಥವಾ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಾ ಅಥವಾ ನಿಮ್ಮ ಸಲಹೆಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ನಮಗೆ ತಿಳಿಸಿ.